ಗಾಯ್ಸ್ ಇದೇನು ಮ್ಯಾಚಾ ಏನು ಗುರು? ನಾನು ಜಿಂಬಾಬ್ವೆ ಇಷ್ಟೊಂಥರ ಫೈಟ್ ಕೊಡ್ತಾರೆ ಅಂತ ನಾನು ದೇವ್ರಣ್ಣಗೆ ಅನ್ಕೊಂಡೇ ಇರಲಿಲ್ಲ ಗುರು. ಯಪ್ಪ 187 ಬರೀ ವಿಕೆಟೇ ಕೊಡ್ತಾ ಇಲ್ಲ, ಬರೀ 6 ವಿಕೆಟ್ ಗೈಸ್. ಎಂತೆಂಥ ಬೌಲರ್ಸ್ಗಳಿದೆ. ನನಗಂತೂ ಇದು ವಿಕ್ಟ್ರಿ ಇಂಡಿಯಾ ಪರ ಕನ್ವಿನ್ಸ್ ಇಲ್ಲ ಅಂತ ಅಂತೀನಿ ಗೈಸ್. ಏನು ಲಾಸ್ಟಲ್ಲಿ ಏನು ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಏನಾದ್ರು ಟಾಪ್ ಗೇರಲ್ಲಿ ಆಡಲಿಲ್ಲ ಅಂದಿದ್ರೆ ಪಕ್ಕ ಇವತ್ತಿನ ಮ್ಯಾಚು ಜಿಂಬಾಬ್ವೆ ಹೊಡಿತಿದ್ರು ಅಂತ ಹೇಳ್ಬೋದು ಗೈಸ್. ಬೈ ವಿಕೆಟೇ ಕೊಡ್ತಾ ಇಲ್ಲ ಗೈಸ್. ಅವ್ರು ಬೆನೆಟ್ ಔಟೇ ಆಗ್ತಾ ಇಲ್ಲ. ಯಪ್ಪ ಗುರು, ಇಂಡಿಯಾದಲ್ಲಿ ಟಾಪ್ ಬೌಲರ್ಸ್ಗಳಿದ್ದಾರೆ. ಬೂಮ್ರಾ, ಚಕ್ರವರ್ತಿ, ಹರ್ಷದೀಪ್ ಸಿಂಗ್, ಹಾರ್ದಿಕ್ ಪಾಂಡ್ಯ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಇವ್ರನ್ನೆಲ್ಲ ಮೀರಿ ಜಿಂಬಾಬ್ವೆ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಟಿಂಗ್ ಆಡಿದ್ರು ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದ್ರೆ ಇಂಡಿಯಾದವರು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ. ಅದರಲ್ಲಿ ಕೈ ಮುಗಿದು ಹೇಳ್ಬೇಕಂದ್ರೆ ಅಭಿಷೇಕ್ ಶರ್ಮಾ ಫಾರ್ಮಲ್ಲಿ ಬಂದಿರೋದು ಒಂದು ದೊಡ್ಡ ಖುಷಿ ಅಂತಾನೆ ಹೇಳೋದು ಗೈಸ್. ಪ್ರತಿಯೊಬ್ಬ ಬ್ಯಾಟ್ಸ್ಮನ್ಗಳು ಇವತ್ತಿನ ಮ್ಯಾಚಲ್ಲಿ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದರಲ್ಲೂ ತಿಲಕ್ ವರ್ಮನ್ ಮತ್ತು ಹಾರ್ದಿಕ್ ಪಾಂಡ್ಯ ಲಾಸ್ಟಲ್ಲಿ ಯಾವ ಥರ ಫಿನಿಶಿಂಗ್ ಮಾಡಿಕೊಡ್ತಾರೆ ಅಂದರೆ, ಏನು 257 ಹೊಡಿತಾರೆ ಗೈಸ್ ಫಸ್ಟ್ ಇನ್ನಿಂಗ್ಸಲ್ಲಿ ಇಂಡಿಯಾದವರು. ಆ 257 ಹೊಡೆಯೋದಕ್ಕೆ ಮೇಯ್ನಾಗಿ ನಮ್ಮ ತಿಲಕ್ ವರ್ಮಾ ಲಾಸ್ಟಲ್ಲಿ ಬಂದು ಸ್ಟಾರ್ಟಿಂಗ್ ಫಸ್ಟ್ ಬಾಲಿಂದನೇ ಟಾಪ್ ಗೇರಲ್ಲಿ ಆಡ್ತಾರೆ. ಅವ್ರು ಏನಾದರೂ ಟಾಪ್ ಗೇರಲ್ಲಿ ಆಡಿಲ್ಲ ಅಂದಿದ್ರೆ ಪಕ್ಕ 210 215 ಒಳಗಡೆ ಕಚ್ಕೊಂಡಿರೋರು ಇಂಡಿಯಾದವರು. ಆ ಒಂದು 210 ಇದ್ದಿದ್ರೆ, ಸಪೋಸ್ ಏನಾದರೂ 210 215 ಇದ್ದಿದ್ರೆ ಟಾರ್ಗೆಟು, ತುಂಬ ಒಂದು ಫೈಟ್ ಆಗ್ತಿತ್ತು ಅಂತ ನನಗನ್ಸುತ್ತೆ ಗೈಸ್. ಯಾಕಂದರೆ ಆ ಥರ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರು ಜಿಂಬಾಬ್ವೆಯವರು. ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್. ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಒನ್ಸ್ ಅಪಾನ್ ಎ ಟೈಮಲ್ಲಿ ಇಂಡಿಯಾ ಬೌಲಿಂಗ್ಗೆ 120 130 ಹೊಡೆಯೋದೇ ಒಂದು ದೊಡ್ಡ ಒಂದು ಮಾರ್ಜಿನ್ ಆಗಿತ್ತು ಜಿಂಬಾಬ್ವೆಯವರಿಗೆ. ಅಂಥವ್ರು ಬಂದು ಇವಾಗ 180 190ವರೆಗೂ ಬರ್ತಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಗೈಸ್. ನೆಕ್ಸ್ಟ್ ಲೆವೆಲಲ್ಲಿ ಕ್ರಿಕೆಟ್ ಆಡ್ತಿದ್ದಾರೆ ಜಿಂಬಾಬ್ವೆಯವರು. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಏನು ಜಿಂಬಾಬ್ವೆಯವರು ಟಾಸ್ ಗೆದ್ದು ಇಂಡಿಯಾದವ್ರಿಗೆ ಬ್ಯಾಟಿಂಗ್ ಆಡೋಕೆ ಹೇಳ್ತಾರೆ. ಇದರಲ್ಲಿ ಅಭಿಷೇಕ್ ಶರ್ಮಾ ಅಂದರೆ ಕಮ್ ಬ್ಯಾಕ್ ಆಗ್ತಾರೆ ಬ್ಯಾಟಿಂಗಿಂದ, ಒಳ್ಳೆ ಸ್ಕೋರ್ ಬರುತ್ತೆ. 55 ಏನೋ ಹೊಡಿತಾರೆ ಜಸ್ಟ್ 30 ಬಾಲ್ಗೆ. ನೆಕ್ಸ್ಟು ಸಂಜು ಸ್ಯಾಮ್ಸನ್ ಅವರು ಒಂದು ಒಳ್ಳೆ ಒಂದು ಓಪನಿಂಗ್ ಮಾಡಿಕೊಡ್ತಾರೆ. ಒಂದು 23-24 ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಇಶಾನ್ ಕಿಶನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಸೂರ್ಯಕುಮಾರ್ ಯಾದವ್ ಆಲ್ಮೋಸ್ಟ್ 250+ ಸ್ಟ್ರೈಕ್ ರೇಟ್ ಆಡಿ ಒಳ್ಳೆ ಒಂದು ರನ್ನ ಸ್ಕೋರ್ ಮಾಡ್ತಾರೆ. ಮತ್ತು ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಗೈಸ್ ಲಾಸ್ಟಲ್ಲಿ ಯಾವ ಥರ ಫಿನಿಶಿಂಗ್ ಮಾಡ್ತಾರೆ ಅಂದರೆ, 50 ಆಗಿರೋದು ಹಾರ್ದಿಕ್ ಪಾಂಡ್ಯನೇ ಗೊತ್ತಿಲ್ಲ, ಆ ಥರ ಒಂದು ಬ್ಯಾಟಿಂಗ್ ಆಡ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ತಿಲಕ್ ವರ್ಮಾ ಯಾವಾಗ ಹೇಳ್ತಾರೆ ಹಾರ್ದಿಕ್ ಪಾಂಡ್ಯ ನೀನು 50 ಆಗಿದೆ ಸೆಲೆಬ್ರೇಟ್ ಮಾಡು ಅಂತ. ಅಂದರೆ ಎಷ್ಟು ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಟಿಂಗ್ ಆಡಿದೆ ಇಂಡಿಯಾದವರು. ಫೈನಲಿ ಒಂಥರ ಈ ವರ್ಮಾ ಮತ್ತು ಶರ್ಮಾ ಇಬ್ಬರು ಸೇರ್ಕೊಂಡು ಜಿಂಬಾಬ್ವೆಗೆ ಚಳಿ ಬಿಡಿಸಿದ್ರು ಅಂತಲೇ ಹೇಳ್ಬೋದು ಗೈಸ್. ಬೇವ್ರು ನೀರು ಇಳಿಸ್ಬಿಟ್ರು. ಒಂಥರ ಡಾಮಿನೇಟ್ ಮಾಡಾಕಿದ್ರು ಬೌಲರ್ಸ್ಗಳು ಅಂತಲೇ ಹೇಳ್ಬೋದು ಗೈಸ್. ಒಟ್ಟಿನಲ್ಲಿ 257 ಅಂದರೆ ಸುಮ್ಮನೆ ಗೈಸ್, ಕ್ರೇಜಿ ಆಗಿತ್ತು ಅಂತಲೇ ಹೇಳ್ಬೋದು. ಈ ಒಂದು ಟಾರ್ಗೆಟ್ನ ಹೊಡೆಯೋಕ್ಕಾಗಲ್ಲ ಬಿಡು ಜಿಂಬಾಬ್ವೆಯವರಿಗೆ. ಏನೋ ಒಂದು 160 120 140 ಒಳಗಡೆ ಆಲ್ಔಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಗೈಸ್, ವಿಕೆಟೇ ಕೊಡೋದು ಬೇಡವಾ? ಪವರ್ ಪ್ಲೇಲಿ ವಿಕೆಟೇ ಹೋಗಿಲ್ಲ ಗೈಸ್. ಜಸ್ಟ್ 44 ರನ್ ಹೊಡೆದ್ಬಿಟ್ಟು ವಿಕೆಟ್ಲೆಸ್ಸಾಗಿ ಹೋಗಿದ್ದಾರೆ. ಗ್ರೇಟ್ ಅಂತಲೇ ಹೇಳ್ಬೋದು. ಇಂಡಿಯಾ ವಿರುದ್ಧ ಗೈಸ್ ನಂಬರ್ 1 T20 ಬೌಲರ್ಸ್ ಇದ್ದಾರೆ. ಬೂಮ್ರಾ, ಹರ್ಷದೀಪ್ ಸಿಂಗು ಮತ್ತು ಹಾರ್ದಿಕ್ ಪಾಂಡ್ಯ ಎಂತೆಂಥ ಎಕ್ಸ್ಪೀರಿಯನ್ಸ್ ಇರೋ ಬೌಲರ್ಗಳ ಮುಂದೆ ಮಂಡಿನೇ ಊರಿಲ್ಲ ಅಂತಲೇ ಹೇಳ್ಬೋದು ಗೈಸ್. ಡೈರೆಕ್ಟಾಗಿ ಜಿಂಬಾಬ್ವೆಯವರಿಗೆ ನನ್ನ ಕಡೆಯಿಂದ ದೊಡ್ಡ ಹ್ಯಾಟ್ಸಪ್. ಆ ಥರ ಒಂದು ಕಮ್ಬ್ಯಾಕ್ ಮಾಡಿದ್ದಾರೆ ಅಂದರೆ ಅದು ಇಂಡಿಯಾ ಪರ ಗೈಸ್. ಏನು ಅಲಕ್ ಟೀಮ್ಗಳಲ್ಲ. ಇಂಡಿಯಾ ಅಂದರೆ ನಂಬರ್ 1 T20 ಟೀಮ್ ಗೈಸ್ ಇಂಡಿಯಾದವರು. ಇವ್ರ ವಿರುದ್ಧ ತಲೆ ಬಾಗ್ದೇನೆ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು ಗೈಸ್. ಸಿಕಿಂದರ್ ರಾಜ ಯಾವ ಥರ ಒಂದು ನಾಯಕನಾಗಿ ಎಷ್ಟು ಚೆನ್ನಾಗಿರೋಂಥ ಪ್ಲೇಯರ್ಗಳನ್ನ ಬಿಲ್ಡ್ ಮಾಡಿದ್ದಾರೆ ಅಂದರೆ ಕ್ವಾಲಿಟಿ ಅಂತಲೇ ಹೇಳ್ಬೋದು ಗೈಸ್. ಎಕ್ಸ್ಪೆಷಲಿ ಆ ಬೆನೆಟ್ ಅವರು ಇನ್ನೇನು ಒಂದು 2-3 ಬಾಲ್ ಇದ್ದಿದ್ರೆ ಪಕ್ಕ 100 ಹೊಡೆದಿರೋರು. ಆ ದುಬೆ ಅದು ಏನು ಆಲ್ರೌಂಡರು, ಒಂದು ಬಾಲು ಹಿಡಿಯಲ್ಲ, ಒಂದು ಸರಿ ಫೀಲ್ಡು ಮಾಡಲ್ಲ ಗೈಸ್. 2 ಓವರ್ಗೆ 40 ರನ್ ಕೊಟ್ಟಿದ್ದಾರೆ ಗೈಸ್. ಇಂಟರ್ನ್ಯಾಷನಲ್ ಪ್ಲೇಯರ್ ಅಂದರೆ ಕ್ವಾಲಿಟಿ ಟೀಮಲ್ಲಿ ಇರೋಂಥ ಪ್ಲೇಯರ್ ಈ ಥರ 40 ರನ್ ಅಂದರೆ ಸುಮ್ಮನೆ ಗೈಸ್. ಸಿಕ್ಕಾಪಟ್ಟೆ ನನಗೆ ಬೇಜಾರಾಯಿತು. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಇಂಡಿಯಾದವ್ರು ಗೆದ್ದು ಸೆಮಿಫೈನಲ್ನ ಆಸೆ ಜೀವಂತ ಉಳಿಸ್ಕೊಂಡಿದ್ದಾರೆ. ಇದಕ್ಕೆ ಜೀವಂತವಾಗಿ ಇಸ್ಕೊಳ್ಳೋದಕ್ಕೆ ಮೇಯ್ನು ನಮಗೆ ಕಾಂಟ್ರಿಬ್ಯೂಟ್ ಮಾಡಿರೋದು ಸೌತ್ ಆಫ್ರಿಕಾದವ್ರು ಗೈಸ್. ಹೌದು, ಇವತ್ತೇನು ಡಬಲ್ ಹೆಡರ್ ಮ್ಯಾಚ್ ಇತ್ತು. ಫಸ್ಟ್ನೇ ಮ್ಯಾಚಲ್ಲಿ ಸೌತ್ ಆಫ್ರಿಕಾ ಮತ್ತು ವೆಸ್ಟ್ ಇಂಡೀಸ್ ಇತ್ತು. ವೆಸ್ಟ್ ಇಂಡೀಸ್ ಅವ್ರನ್ನ ಭರ್ಜರಿಯಾಗಿ ಸೋಲಿಸಿ ಸೌತ್ ಆಫ್ರಿಕಾದವರು ಸೆಮಿಫೈನಲ್ಗೆ ಒಂಥರ 90% ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದು ಇಂಡಿಯಾಗೆ ತುಂಬ ಅಂದರೆ ತುಂಬ ಒಂದು ಯೂಸ್ ಆಯಿತು. ಯಾಕೆಂದರೆ ಬರೋವಂಥ ಮ್ಯಾಚು ಏನು ರನ್ ರೇಟ್ ಮೇಲೆ ಏನು ಒತ್ತಡ ಇರೋದಿಲ್ಲ ಇಂಡಿಯಾದವ್ರಿಗೆ. ಅದರಿಂದ ವೆಸ್ಟ್ ಇಂಡೀಸ್ ಅವ್ರ ಮೇಲೆ ಜಸ್ಟ್ ಗೆದ್ದರೆ ಸಾಕು, ಇಂಡಿಯಾದವರು ಆಲ್ಮೋಸ್ಟ್ ಸೆಮಿಫೈನಲ್ ಕ್ವಾಲಿಫೈ ಆಗ್ತಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ಫೈನಲಾಗಿ ಇಂಡಿಯಾದವರು 72 ರನ್ನಿಂದ ಗೆದ್ದಿದ್ದಾರೆ ಜಿಂಬಾಬ್ವೆ ವಿರುದ್ಧ. ನನಗೇನು ಇವತ್ತಿನ ಮ್ಯಾಚ್ ಗೆದ್ದು ಇಂಡಿಯಾದವರು ಅಷ್ಟೊಂದು ಸಮಾಧಾನ ಆಗಿಲ್ಲ ಗೈಸ್. ಅಷ್ಟೊಂದು ಏನು ಒನ್ ಸೈಡಾಗಿ ಎತ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಆಯಿತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇವತ್ತಿನ ಅಪ್ಡೇಟ್ ಈ ಥರ ಇತ್ತು. ನಿಮ್ಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನೋಡೋಣ. ಇದೇ ಥರ ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್.